ನಮಸ್ಕಾರ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡುವ. ನಾನಿಲ್ಲಿ ಒಂದು ಕಟ್ಟು ಪಾಲಕ್ ತಗೊಂಡಿದ್ದೀನಿ. ಇಲ್ಲಿ ಬಾಣಲೆ ಬಿಸಿಯಾಗಿದೆ. ಇಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಚ್ಕೊಂಡು ಈಗ ಪಾಲಕ್ಕೆಲ್ಲ ನಾನು ಕಟ್ ಮಾಡಿ ಹಾಕ್ತಾ ಫ್ರೈ ಮಾಡುವ ಅಂತ. ನೀವು ಇಲ್ಲಿ ನೋಡ್ಬೋದು, ಎಣ್ಣೆ ಬಿಸಿ ಆದ ನಂತರ ಒಂದು ಪಾಲಕ್ಕೆಲ್ಲವನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟೇ ತನಕ ನಾವು ಫ್ರೈ ಮಾಡುವ. ಆಯ್ತು, ಇದು ಸ್ವಲ್ಪ ಫ್ರೈ ಆದ ನಂತರ ಇನ್ನೊಂದು ಕಡೆ ನಾನು ಅದನ್ನು ಮೀಡಿಯಮ್ ಲೋಲ್ಲಿ ಇಟ್ಟರೆ ನಂತರ ವಾಪಸ್ ಒಂದು ತವ ತಗೊಂಡಿದ್ದೀನಿ. ತವದಲ್ಲಿ ಸ್ವಲ್ಪ ನೀರಿನ ಹಣಿಯೆಲ್ಲ ಇತ್ತು, ಅದನ್ನೆಲ್ಲ ಡ್ರೈ ಆದ ನಂತರ ಉಂಟಲ್ಲ, ಒಂದು ಎರಡೆರಡು ಕಡೆ ಅಂದರೆ ನನಗೆ ಗ್ಯಾಸಲ್ಲಿ ಅದು ತುಂಬ ಅಭ್ಯಾಸವಾಗಿ ಹೋಗಿದೆ. ಮೂರು ಹೊಳೆಯಲ್ಲಿ ಸಹ ಯೂಸ್ ಮಾಡುವಂಥದ್ದು. ಇಲ್ಲಿ ಕೂಡ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ತೆಂಗಿನ ಎಣ್ಣೆ ಹಾಕಿ ಉಂಟಲ್ಲ, ಇಲ್ಲಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಅದನ್ನು ಫ್ರೈ ಮಾಡುವ. ಆ ಕಡೆಯಿಂದ ಪಾಲಕ್ ಕೂಡ ಫ್ರೈ ಆಗ್ತಾ ಇದೆ, ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಉಂಟು. ಈರುಳ್ಳಿ ಫ್ರೈ ಆದ ನಂತರ ಉಂಟಲ್ಲ, ನಾವು ಇದಕ್ಕೆ ಸ್ವಲ್ಪ ಎಲ್ಲ ಐಟಮನ್ನು ಸೇರಿಸ್ತಾ ಹೋಗುವ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ನಾನು ಬೋಂಡಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಇಷ್ಟೆಲ್ಲ ನೀರಿತ್ತು, ಅದು ಎಷ್ಟಂದರೂ ಅದು ನೀರು ಬಿಡ್ತಾನೆ ಇರುತ್ತೆ. ಇಲ್ಲಿ ಈರುಳ್ಳಿ ಫ್ರೈ ಆದ ನಂತರ ನಾವಿಲ್ಲಿ ಬೋಂಡಸ್ ಐಟಮ್ ಹಾಕುವ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಅದರಿಂದ ನಾನು ಇದನ್ನು ಇವತ್ತು ವಿಡಿಯೋದಲ್ಲಿ ತೋರಿಸಲಿಲ್ಲ. ಇವತ್ತೊಂದು ಸ್ಪೆಷಲ್ ಡಿಶ್. ಹಾಗೆ ಬೋಂಡಸ್ಸಿಗೆ ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ನಾನು ಫ್ರೈ ಮಾಡ್ತಾ ಇದ್ದೀನಿ. ಯಾರು ಕೂಡ ಉಂಟಲ್ಲ, ಬೋಂಡಸ್ ಚಿಲ್ಲಿಗೆಲ್ಲ ನೀರು ಜಾಸ್ತಿ ಸೇರಿಸಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಬೋಂಡಸ್ ತುಂಬಾ ನೀರು ಬಿಡುತ್ತೆ. ಆ ಕಾರಣ ನಾವು ಅದು ಎಷ್ಟೇ ಹಿಂಡಿ ಹಾಕಿದರೆ ಕೂಡ ನೀರು ಬಿಡ್ತಾನೆ ಇರುತ್ತೆ, ಅದಕ್ಕೋಸ್ಕರ ವಾಪಸ್ ನೀರು ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಚಿಲ್ಲಿ ಪೌಡ್ರ್ ಹಾಕಿ ನಾನು ಮಿಕ್ಸ್ ಮಾಡುವಾಗಲೇ ನಿಮಗೆ ಕಾಣ್ಬೋದು ತುಂಬಾ ನೀರು ಬಿಡ್ತು ನೋಡಿ. ನಾನು ಅದನ್ನು ಎಷ್ಟು ಸೋಸಿ ಹಾಕ್ಕೊಂಡಿದ್ರು ಎಷ್ಟು ನೀರಿದೆ ನೋಡಿ. ಇದು ಡ್ರೈ ಆಗುವ ತನಕ ನಾನು ಅದನ್ನು ಬೇಯಿಸಿದ್ದೇನೆ. ಈಗ ನೋಡ್ಬೋದು ನೀವು, ಒಂದು ಜಾಸ್ತಿ ಬೇಕೇನಿಲ್ಲ, 15 ನಿಮಿಷದಲ್ಲಿ ಬೆಂದಿರುತ್ತೆ. ಅಲ್ಲಿ ನಮ್ಮದು ಬೋಂಡಸ್ ರೆಡಿ ಆಗಿದೆ. ಈಗ ನಾವಿಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವಾಗ ಫ್ರೈ ಮಾಡಿದಂತಹ ಇಲ್ಲಿ ಮಸಾಲೆ ನಾನು ನಿಮಗೆ ಆಗ ತೋರಿಸಲಿಲ್ಲ. ನಾನಿಲ್ಲಿ ಸ್ವಲ್ಪ ಮಸಾಲೆಯನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನಿಲ್ಲ, ಸ್ವಲ್ಪ ಮೆಣಸು ಹಾಗೆ ಚಕ್ಕೆ ಏಲಕ್ಕಿ ಎಲ್ಲ ನಾವು ಚಿಕನ್ ಸಾಂಬಾರಿಗೆ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ನೋಡಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ಸಾಕಾಗುತ್ತೆ, ತೆಂಗಿನಕಾಯಿ ಹಾಕಲಿಲ್ಲಾದರೂ ಓಕೆ. ಹಾಗೆ ಇಲ್ಲಿ ನಾನು ಪಾಲಕ್ಕಿದ್ದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಮಸಾಲೆ ನಿಮಗೆ ಗೊತ್ತಿಲ್ಲ ಅಂದರೆ ಅದರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ. ಸ್ವಲ್ಪ ಚಕ್ಕೆ ಹಾಗೆ ಹಸಿಮೆಣಸು ನಾನು ಹಾಕಲಿಲ್ಲ, ಯಾಕೆಂದರೆ ನಾನು ಕೆಂಪು ಮೆಣಸೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪಾಲಕ್, ಆಗ ನಾನು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಬೋಂಡಸ್ಗೆ. ಇಲ್ಲಿಗೆ ಕೂಡ ಸ್ವಲ್ಪ ಉಪ್ಪು ಸೇರಿಸುವ. ಚಕ್ಕೆ ಲವಂಗ, ಸ್ವಲ್ಪ ಕೊತ್ತಂಬರಿ ಹಾಗೆ ಜೀರಿಗೆ, ಬೇಕಿದ್ದರೆ ಸ್ವಲ್ಪ ಹುಣಸೆಹಣ್ಣು ಇಲ್ಲಾಂದರೆ ಲಿಂಬೆಹಣ್ಣು ಸೇರಿಸ್ಬೋದು. ನಾನು ಲಾಸ್ಟಿಗೆ ಲಿಂಬೆಹಣ್ಣು ಸೇರಿಸ್ಕೊಂಡು ಇರ್ತೀನಿ. ತುಂಬ ಖಾರವಾಗಿ ನಾನು ಮಾಡ್ತಾ ಇಲ್ಲ, ಯಾಕೆಂದರೆ ಇದು ರೈಸಿಗಿಂತ ಉಂಟಲ್ಲ, ಅನ್ನಕ್ಕಿಂತ ನಮಗೆ ದೋಸೆ ಚಪಾತಿಗೆ ತುಂಬ ಸಖತ್ತಾಗಿರುತ್ತೆ ನೋಡಿ. ಇಲ್ಲಿ ಬೋಂಡಸ್ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಈಗ ಕುದಿ ಬಂದಿದೆ. ನಾನಿಲ್ಲಿ ಮೇಲ್ಗಡೆಗೆ ಸ್ವಲ್ಪ ಲಿಂಬೆ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಈಗ ಕುದೀತಾ ಇದೆ. ನಾವಂದರೆ ಇದನ್ನು ಬೋಂಡಸ್ ಬೇರೆ ಬೇಯಿಸಿದ ಕಾರಣ ಇದರಲ್ಲಿ ಕೂಡ ಹಾಗೆ ಫ್ರೈ ಮಾಡಿದ್ವಿ, ಜಾಸ್ತಿ ಏನಿರಲಿಲ್ಲ. ನನ್ನ ಮಸಾಲ ರೆಡಿ ಆದ ನಂತರ ಈಗ ದೋಸೆ ಹುಯ್ಕೋತಿದ್ದೀನಿ. ಬಿಸಿ ಬಿಸಿ ಉದ್ದಿನ ದೋಸೆ ಜೊತೆ ಉಂಟಲ್ಲ, ದೋಸೆ ಚಪಾತಿ ಹಾಗೆ ನಮ್ಮ ಪರೋಟ ಯಾವುದಕ್ಕೆ ಕೂಡ ಒಳ್ಳೆಯದಾಗ್ತದೆ ಇದು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಹೊಸತೊಂದು. ಅಷ್ಟರವರೆಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಆದಷ್ಟು ನನ್ನ ವಿಡಿಯೋ ನೋಡಿ ಎಲ್ಲರೂ ಸಹ ಸಪೋರ್ಟ್ ಮಾಡಿ.
ಹೊಸಬ್ರು ಆಗಿರ್ಬೋದು, ಯಾವಾಗಲೂ ನೋಡುವವರು ಎಲ್ಲರೂ ಸೇರಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಕ್ಕೆ ಕಾಯ್ತಾ ಇರಿ. ಪವಿ ಪಲ್ಲವಿ ಚಾನಲ್. ಥ್ಯಾಂಕ್ ಯು ಸೋ ಮಚ್.